ಸೊ ಗುರುವೇ ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್. ಎಲ್ಲರೂ ಈ ಒಂದು ಹೊಸ ವರ್ಷನ ಸಂಭ್ರಮದಿಂದ ಇದು ಮಾಡಿ ಆಚರಣೆ ಮಾಡಿ, ಎಷ್ಟು ಬೇಕಷ್ಟು ಆಚರಣೆ ಮಾಡಿ. ಆ್ಯಂಡ್ ಒಳ್ಳೇದಾಗಲಿ ಎಲ್ಲರಿಗೂ ಕೂಡ. ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಾ, ಮೊದಲನೇದಾಗಿ ನ್ಯೂ ಇಯರಲ್ಲಿ ತುಂಬಾ ಗುಡ್ ನ್ಯೂಸ್ಗಳಿದೆ. ಆ ಗುಡ್ ನ್ಯೂಸ್ಗಳು ಏನೇನು ಅಂತ ಒಂದೊಂದಾಗಿ ಹೇಳ್ಕೊಂಡು ಬರ್ತೀನಿ, ನೀವು ಸ್ವಲ್ಪ ಕೇಳ್ಕೊಂಡು ಬನ್ನಿ. ಮೊದಲನೇದಾಗಿ ನಮ್ಮ ಡೊಮಿನಿಕ್ ಮಿಸ್ಟರಿ ಅವರ ಬಗ್ಗೆ ಮಾತಾಡೋದಾದ್ರೆ, ನಿಮಗೆ ಗೊತ್ತಿರಬಹುದು ನಮ್ಮ ಡೊಮಿನಿಕ್ ಮಿಸ್ಟರಿ ಅವರಿಗೆ ಶೋಲ್ಡರ್ ಇಂಜುರಿ ಆಗಿತ್ತು ತನ್ನ ತಂದೆಯಿಂದಾನೆ. ಅಂಡ್ ರೀಸೆಂಟ್ ಆಗಿ ಅಪ್ಡೇಟ್ಗಳು ಬರ್ತಾ ಇತ್ತು, ಡಬ್ಲ್ಯೂ ಅವರು ಡೊಮಿನಿಕ್ ಮಿಸ್ಟರಿ ಅವರ ಮೇಲೆ ಸಿಕ್ಕಾಪಟ್ಟೆ ಕನ್ಸರ್ನ್ ತೋರಿಸ್ತಾ ಇದ್ದಾರೆ ಅಂತ. ಅಂಡ್ ಈಗ ಅಪ್ಡೇಟ್ಗಳು ಬರ್ತಿರೋ ಪ್ರಕಾರ ನಮ್ಮ ಡೊಮಿನಿಕ್ ಮಿಸ್ಟರಿ ಅವರಿಗೆ ಶೋಲ್ಡರ್ ಇಂಜುರಿ ಆಗಿದೆಯಲ್ಲ, ಅದಕ್ಕೆ ಸರ್ಜರಿಯ ಅಗತ್ಯಕತೆ ಇಲ್ವಂತೆ, ಒಂದು ಮೈನರ್ ಶೋಲ್ಡರ್ ಇಂಜುರಿ ಅಂತೆ. ಡಬ್ಲ್ಯೂ ಅವರು ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರಂತೆ ರಾಯಲ್ ರಂಬಲ್ ವೀಕ್ ಅಷ್ಟರಲ್ಲಿ ನಮ್ಮ ಡೊಮಿನಿಕ್ ಮಿಸ್ಟರಿ ಅವರು ಡಬ್ಲ್ಯೂಗೆ ಮತ್ತೊಮ್ಮೆ ರಿಟರ್ನ್ ಆಗ್ತಾರೆ ಅಂತ. ಲಿಟರಲಿ ನನಗಂತೂ ಈ ಒಂದು ವಿಚಾರನ ಕೇಳಿ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಸರ್ಜರಿ ಗಿರ್ಜರಿ ಅಂತ ಹೋಗಿದ್ದಿದ್ರೆ ಇನ್ನೊಂದು 6 ತಿಂಗಳು ನಮ್ಮ ಡೊಮಿನಿಕ್ ಮಿಸ್ಟರಿ ಅವರು ಬರ್ತಾ ಇರಲಿಲ್ಲ, ಅವರ ಸ್ಟೋರಿ ಲೈನೇ ಹಾಳಾಗೋದು. ಒಟ್ಟಿನಲ್ಲಿ ಅಷ್ಟೊಂದು ಸೀರಿಯಸ್ ಇಂಜುರಿ ಏನಾಗಿಲ್ಲ. ರಾಯಲ್ ರಂಬಲ್ ವೀಕ್ ಅಷ್ಟೊತ್ತಿಗೆ ನಮ್ಮ ಡೊಮಿನಿಕ್ ಮಿಸ್ಟರಿ ಅವರ ರಿಟರ್ನ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ರಿಟರ್ನ್ ಬಗ್ಗೆ ಮಾತಾಡ್ತಿದೀವಿ ಅಂದ್ರೆ ನಿಮಗೆ ಗೊತ್ತಿರಬಹುದು, ಎಲೆನೈಟ್ ಅವರಿಗೆ ಇಂಜುರಿ ಆಗಿದೆ ಅನ್ನೋ ಒಂದು ಆಂಗಲ್ ನ ತೋರಿಸಿ ಡಬ್ಲ್ಯೂ ಅವರು ಎಲೆನೈಟ್ ಅವರಿಗೆ ಸ್ವಲ್ಪ ಬ್ರೇಕ್ ನ ಕೊಟ್ಟಿದೆ. ಅಂದ್ರೆ ವಿಷನ್ ಎಲೆನೈಟ್ ಅವರ ಮೇಲೆ ಬ್ರೂಟಲ್ ಆಗಿ ಅಟ್ಯಾಕ್ ಕೂಡ ಮಾಡಿದ್ರು. ಅಂಡ್ ಈಗ ಅಪ್ಡೇಟ್ಗಳು ಬರ್ತಿರೋ ಪ್ರಕಾರ ನೆಕ್ಸ್ಟ್ ವೀಕ್ ನ ಮಂಡೇ ನೈಟ್ ರಾಲಿ ನಮಗೆ ಎಲೆನೈಟ್ ಅವರ ರಿಟರ್ನ್ ನೋಡೋದಕ್ಕೆ ಸಿಗುತ್ತಂತೆ. ಲಿಟರಲಿ ನೆಕ್ಸ್ಟ್ ವೀಕ್ ರಾನ ಡಬ್ಲ್ಯೂ ಅವರು ತುಂಬಾ ದೊಡ್ಡದಾಗಿ ಬುಕ್ ಮಾಡಬೇಕು ಅಂತ ಅನ್ಕೋತಾ ಇದ್ದಾರೆ. ಅಂಡ್ ಈಗ ಎಲೆನೈಟ್ ಅವರ ರಿಟರ್ನ್ ಕೂಡ ನೆಕ್ಸ್ಟ್ ವೀಕ್ ರಾ ಅಲ್ಲೇ ನೋಡೋದಕ್ಕೆ ಸಿಗುತ್ತೆ ಅಂತ ಅಪ್ಡೇಟ್ಗಳು ಬರ್ತಾ ಇದೆ. ಕಾದ್ ನೋಡೋಣ ಎಲೆನೈಟ್ ಅವರು ಬಂದು ವಿಷನ್ ಮೇಲೆ ಯಾವ ರೀತಿ ಸೇಡನ್ನ ತೀರಿಸ್ಕೊತಾರೆ ಅಂತ. ಅಂಡ್ ಇನ್ನ ಒಂದು ರಿಟರ್ನ್ ನಾವೆಲ್ಲರೂ ಕೂಡ ನೆಕ್ಸ್ಟ್ ವೀಕ್ ಮಂಡೇ ನೈಟ್ ರಾಲಿ ಎಕ್ಸ್ಪೆಕ್ಟ್ ಮಾಡಬಹುದು. ನಾನಿಲ್ಲಿ ಮಾತಾಡ್ತಾ ಇರೋದು ಒರಿಜಿನಲ್ ಎಲ್ ಗ್ರಾಂಡೆ ಅಮೆರಿಕಾನೋ ಚಾಡ್ ಗೇಬಲ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಚಾಡ್ ಗೇಬಲ್ ಅವ್ರಿಗೂ ಕೂಡ ಶೋಲ್ಡರ್ ಇಂಜುರಿ ಆಗಿದೆ. ಅಂಡ್ ಅದರಿಂದ ಅವರು ಡಬ್ಲ್ಯೂ ಕಂಪನಿಯಿಂದ ಹೊರಗಡೆ ಇದ್ದಾರೆ. ಅಂಡ್ ಅವರ ರಿಕವರಿನೂ ಕೂಡ ಚೆನ್ನಾಗಿ ಆಗ್ತಾ ಇತ್ತು. ಅಂಡ್ ಈಗ ಅಪ್ಡೇಟ್ಗಳು ಬರ್ತಿರೋ ಪ್ರಕಾರ ನೆಕ್ಸ್ಟ್ ವೀಕ್ ಮಂಡೇ ನೈಟ್ ರಾಲಿನೇ ನಮಗೆ ಚಾಡ್ ಗೇಬಲ್ ಅವರ ರಿಟರ್ನ್ ಕೂಡ ನೋಡೋದಕ್ಕೆ ಸಿಗುತ್ತಂತೆ. ಸೊ ಈಗ ಓಜಿ ಎಲ್ ಗ್ರಾಂಡೆ ಅಮೆರಿಕಾನೋ ಅವರು ಬರ್ತಾ ಇದ್ದಾರೆ. ಸೊ ಈ ಎಲ್ ಗ್ರಾಂಡೆ ಅಮೆರಿಕಾನೋ ಕತೆ ಏನು, ಫೇಸ್ ಆಫ್ ಏನಾದ್ರೂ ನಮಗೆ ನೋಡೋದಕ್ಕೆ ಸಿಗುತ್ತಾ? ನಿಜವಾಗ್ಲೂ ಈ ಒಂದು ಸ್ಟೋರಿ ಲೈನ್ ನೋಡೋದಕ್ಕೆ ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟಿಂಗ್ ಆಗಿದ್ದೀನಿ. ನೋಡೋಣ ಗೈಸ್, ಚಾಡ್ ಗೇಬಲ್ ಅವರು ಮುಂದಿನ ವಾರ ರಿಟರ್ನ್ ಆದ್ರೆ ಏನ್ ಮಾಡ್ತಾರೆ ಅಂತ. ಸೊ ಇಷ್ಟು ಗುಡ್ ನ್ಯೂಸ್ ಆದ್ಮೇಲೆ ಹೊಸ ವರ್ಷಕ್ಕೆ ಸ್ವಲ್ಪ ಬ್ಯಾಡ್ ನ್ಯೂಸ್ ಕೂಡ ನಾನು ಕೊಡ್ತಾ ಇದ್ದೀನಿ. ಮಿಚಿನ್ ಅವರಿಗೆ ರೀಸೆಂಟ್ ಆಗಿ ಹಾಲಿಡೇ ಟೂರ್ ಅಲ್ಲಿ ಇಂಜುರಿ ಆಗಿದೆ ಅಂತಾನೆ ಹೇಳ್ಬೇಕು. ರೀಸೆಂಟ್ ಆಗಿ ಡಬ್ಲ್ಯೂ ಅವರು ಹಾಲಿಡೇ ಲೈವ್ ಇವೆಂಟ್ ನ ನಡೆಸ್ತಾ ಇದಾರಲ್ಲ, ಅಲ್ಲಿ ಒಂದು ಮ್ಯಾಚ್ ಆಡ್ಬೇಕಾದ್ರೆ ನಮ್ಮ ಮಿಚಿನ್ ಅವರಿಗೆ ಇಂಜುರಿ ಆಗಿದೆ ಅಂತ ಅಪ್ಡೇಟ್ಗಳು ಬರ್ತಾ ಇದೆ. ಸೊ ಮಿಚಿನ್ ಅವರ ಇಂಜುರಿ ಎಷ್ಟು ಸೀರಿಯಸ್, ಯಾವುದೇ ರೀತಿಯ ಅಪ್ಡೇಟ್ ಇಲ್ಲ, ಬಟ್ ಅವರಿಗೆ ಇಂಜುರಿ ಆಗಿರೋದಂತೂ ನಿಜ. ಸೀರಿಯಸ್ ಇಂಜುರಿ ಆಗದೆ ಇರಲಿ, ಒಂದು ಚಿಕ್ಕ ಇಂಜುರಿ ಆಗಿರ್ಲಿ, ಆದಷ್ಟು ಬೇಗ ಅವರು ರಿಟರ್ನ್ ಆಗಲಿ ಅಂತ ಕೇಳ್ಕೊಳ್ಳೋಣ. ಈಗ ಡಬ್ಲ್ಯೂ ಅವರು ಜೆಡ್ ಕಾರ್ಗಿಲ್ಗೆ ಮಿಚಿನ್ ಅವರ ಫ್ಯೂಡ್ ನು ಕೂಡ ಮಾಡ್ತಾ ಇದ್ದಾರೆ. ಈ ಒಂದು ಟೈಮ್ ಅಲ್ಲಿ ಅವರಿಗೆ ಇಂಜುರಿ ಆಗಿರೋದು ನಿಜವಾಗ್ಲೂ ಕೂಡ ಸರಿ ಕಾಣಿಸ್ತಾ ಇಲ್ಲ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಕೂಡ ಹಾಲಿಡೇ ಟೂರ್ ಬಗ್ಗೆನೇ. ಹಾಲಿಡೇ ಟೂರ್ ಅಲ್ಲಿ ನಮಗೆ ಡ್ರೂ ಮ್ಯಾಕೆಂಟೈರ್ ಹಾಗೆ ಕೋಡಿ ರೋಡ್ಸ್ ಅವರ ಮ್ಯಾಚ್ ಗಳು ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಪ್ರತಿ ಮ್ಯಾಚ್ ಅಲ್ಲೂ ಕೂಡ ನಮ್ಮ ಕೋಡಿ ರೋಡ್ಸ್ ಅವರು ಹೇಗೋ ತನ್ನ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೋತಾ ಇದ್ದಾರೆ ಅಂತಾನೆ ಹೇಳ್ಬೇಕು. ಅಂಡ್ ಒಂದು ಮ್ಯಾಚ್ ನ ಕ್ಲಿಪ್ ನ ನೀವು ಇಲ್ಲಿ ನೋಡ್ತಾ ಇರಬಹುದು. ಈ ಒಂದು ಕ್ಲಿಪ್ ಅಲ್ಲಿ ಲಿಟರಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಕೋಡಿ ರೋಡ್ಸ್ ಅವರ ವೈಫ್ ಫ್ಯಾಮಿಲಿನ ಮೀಟ್ ಮಾಡಿ ಎಲ್ಲರನ್ನು ಕೂಡ ಹೋಗಿ ಮಾತಾಡಿಸ್ಕೊಂಡು ಎಲ್ಲರಿಗೂ ಕೂಡ ಹೇಳ್ತಾ ಇದ್ದಾರೆ, ನನಗೆ ಗೊತ್ತು ನೀವು ನನ್ನನ್ನ ನೋಡಿ ಈಗಲೂ ಕೂಡ ಅನ್ಕೋತಾ ಇದ್ದೀರಾ ನನ್ನ ಮಗಳು ಕೋಡಿ ರೋಡ್ಸ್ ಅವ್ರನ್ನ ಮದುವೆ ಆಗೋದಕ್ಕಿಂತ ಡ್ರೂ ಮ್ಯಾಕೆಂಟೈರ್ ಅವ್ರನ್ನೇ ಮದುವೆ ಆಗಿದ್ರೆ ಚೆನ್ನಾಗಿರೋದು ಅಂತ. ಲಿಟರಲಿ ನನಗೂ ಕೂಡ ಅದೇ ರೀತಿ ಅಂತ ಅನ್ಸುತ್ತೆ ಅಂತ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಕೋಡಿ ರೋಡ್ಸ್ ಅವರ ಹೆಂಡತಿ ಫ್ಯಾಮಿಲಿ ಮುಂದೆ ಈ ರೀತಿ ಸ್ಟೇಟ್ಮೆಂಟ್ ನ ಕೊಡ್ತಾ ಇದ್ದಾರೆ. ನೀವು ಅನ್ಕೋತಾ ಇದ್ದೀರಾ, ನನಗೂ ಕೂಡ ಫೀಲ್ ಆಗ್ತಾ ಇದೆ, ನನ್ನ ಮಗಳು ಯಾಕೆ ಕೋಡಿ ರೋಡ್ಸ್ ಅವ್ರನ್ನ ಆಯ್ಕೆ ಮಾಡ್ಕೊಂಡ್ಲು, ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ಆಯ್ಕೆ ಮಾಡ್ಕೊಂಡಿದ್ರೆ ಎಷ್ಟೋ ಚೆನ್ನಾಗಿರೋದು ಅಂತ ಕೋಡಿ ರೋಡ್ಸ್ ಅವರ ಹೆಂಡತಿ ತಂದೆ ತಾಯಿ ಬಳಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಒಂದು ಸ್ಪಾಟ್ ಅಲ್ಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಕೋಡಿ ರೋಡ್ಸ್ ಅವರಿಗೆ ಲೋಬ್ಲೋನ ಕನೆಕ್ಟ್ ಮಾಡಿ ಕೋಡಿ ರೋಡ್ಸ್ ಅವರ ಹೆಂಡತಿ ಅಮ್ಮಂಗೆ ಹೇಳ್ತಾರೆ, ಸಾರಿ ನಿನ್ನ ಮಗ ಇನ್ ಮುಂದೆ ಮಕ್ಕಳು ಮಾಡೋದಕ್ಕೆ ಆಗೋದಿಲ್ಲ ಅಂತ. ಆ ಎಲ್ಲಾ ಮ್ಯಾಚ್ ಮುಗಿದ್ಮೇಲೆ ನಮ್ಮ ಕೋಡಿ ರೋಡ್ಸ್ ಅವರು ಕೂಡ ಆ ಒಂದು ಸ್ಟೇಟ್ಮೆಂಟ್ ಗೆ ರಿಯಾಕ್ಷನ್ ಕೊಡ್ತಾ, ಡ್ರೂ ಮ್ಯಾಕೆಂಟೈರ್ ಅವರು ನನಗೆ ಲೋಬ್ಲೋನ ಕನೆಕ್ಟ್ ಮಾಡಿ ನನ್ನ ಹೆಂಡತಿ ಅಮ್ಮಂಗೆ ಹೇಳ್ತಾ ಇದ್ರು ನಿನ್ನ ಅಳಿಯ ಈಗ ಇನ್ನ ಒಂದು ಪಾಪು ಮಾಡೋದಕ್ಕೆ ಆಗೋದಿಲ್ಲ ಅಂತ, ಬಟ್ ಇನ್ನು ಕೂಡ ನಾನು ಇನ್ನ ಒಂದು ಪಾಪುನ ಮಾಡ್ಕೋಬಳ್ಳೆ ಅಂತ ನನಗೆ ಅನ್ನಿಸ್ತಾ ಇದೆ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ಕೂಡ ರಿಯಾಕ್ಷನ್ ಕೊಡ್ತಾರೆ. ಲಿಟರಲಿ ಎಷ್ಟು
ಎಷ್ಟು ಓಪನ್ ಅಪ್ ಆಗಿದ್ದಾರೆ ಗುರು, ನನಗಂತೂ ಸಿಕ್ಕಾಪಟ್ಟೆ ಆಶ್ಚರ್ಯ ಆಗ್ತಾ ಇದೆ. ಈ ರೀತಿ ಕಂಟೆಂಟ್ಗಳು ನಮಗೆ ಲೈವ್ ಇವೆಂಟ್ ಅಲ್ಲಿ ಮಾತ್ರ ನೋಡೋದಕ್ಕೆ ಸಿಗೋದು. ಡಬ್ಲ್ಯೂ ಅವರೇನಾದ್ರೂ ಈ ರೀತಿ ಪ್ರೋಮೋಸ್ಗಳನ್ನ ಟೆಲಿವಿಷನ್ ಅಲ್ಲಿ ಟೆಲಿವೈಸ್ ಮಾಡಿದ್ರೆ ನಿಜವಾಗ್ಲೂ ಒಂದ್ ರೀತಿ ಗೋಲ್ಡನ್ ಮೂಮೆಂಟ್ಸ್ ಗಳಾಗ್ಬಿಡುತ್ತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ನಮ್ಮ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರ ಬಗ್ಗೆ. ನಿಮ್ಮೆಲ್ಲರಿಗೂ ಕೂಡ ನೆನಪಿರುತ್ತೆ ಅಂತ ಅನ್ಕೋತೀನಿ. 2019ರಲ್ಲೋ 18ರಲ್ಲೋ ನಮ್ಮ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರ ಮೇಲೆ ಒಬ್ಬ ಫ್ಯಾನು ಅಟ್ಯಾಕ್ ಮಾಡೋದಕ್ಕೆ ಬಂದಿದ್ದ. ಅಂಡ್ ಇನ್ನೇನು ಅಟ್ಯಾಕ್ ಮಾಡಿ ಟಚ್ ಕೂಡ ಮಾಡಿದ್ದ. ಬಟ್ ಅಷ್ಟೊತ್ತಿಗೆ ಸೆತ್ ರಾಲಿನ್ಸ್ ಅವರೇ ಅದನ್ನ ರಿವರ್ಸ್ ಮಾಡಿ ಸೆಕ್ಯೂರಿಟಿ ಗಾರ್ಡ್ಸ್ ಗಳೆಲ್ಲ ಬಂದು ಆ ಫ್ಯಾನ್ ನ ಇಟ್ಕೊಂಡು ಹೋದ್ರು ಅಂತಾನೆ ಹೇಳ್ಬೇಕು. ಅಂಡ್ ಆ ಒಂದು ಮೂಮೆಂಟ್ ಆ ಒಂದು ಟೈಮ್ ಅಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಈಗಲೂ ಕೂಡ ಸಿಕ್ಕಾಪಟ್ಟೆ ಜನ ಆ ಒಂದು ಮೂಮೆಂಟ್ ಬಗ್ಗೆ ಮಾತಾಡ್ತಾ ಇರ್ತಾರೆ. ಅಂಡ್ ರೀಸೆಂಟ್ ಆಗಿ ನಮ್ಮ ಸೆತ್ ರಾಲಿನ್ಸ್ ಅವರು ಒಂದು ಪಾಡ್ಕಾಸ್ಟ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ನಮ್ಮ ಸೆತ್ ರಾಲಿನ್ಸ್ ಅವರು ಕೂಡ ಆ ಒಂದು ಮೂಮೆಂಟ್ ಬಗ್ಗೆ ಮಾತಾಡ್ತಾ, ನಿಜವಾಗ್ಲೂ ಆ ಒಂದು ಟೈಮ್ ಅಲ್ಲಿ ನನಗೆ ಗೊತ್ತಿರಲಿಲ್ಲ ಆ ವ್ಯಕ್ತಿ ಯಾರು ಅಂತ. ಬಟ್ ನಾನು ತಿಳ್ಕೊಳ್ಳೋದಕ್ಕೆ ಹೋದಾಗ ಗೊತ್ತಾಯ್ತು ಆ ವ್ಯಕ್ತಿಗೆ ಮೆಂಟಲ್ ಇಲ್ನೆಸ್ ಇತ್ತು ಅಂತ. ಅಂಡ್ ನಾನು ಯಾವುದೇ ರೀತಿಯ ಕೇಸ್ ಆಗಿ ಚಾರ್ಜಸ್ ಗಳನ್ನ ಹಾಕ್ಲಿಲ್ಲ ಆ ವ್ಯಕ್ತಿ ಮೇಲೆ. ಬದಲಿಗೆ ಅವನ್ನ ಪರ್ಸನಲ್ ಆಗಿ ಮೀಟ್ ಆಗಿ ಅವನಿಗೆ ಪರ್ಸನಲ್ ಆಗಿ ಏನಾದ್ರೂ ಹೆಲ್ಪ್ ಬೇಕಾ ಅಂತ ಹೆಲ್ಪ್ ನು ಕೂಡ ಮಾಡಿದೀನಿ ಅಂತ ರೀಸೆಂಟ್ ಆಗಿ ನಮ್ಮ ಸೆತ್ ರಾಲಿನ್ಸ್ ಅವರು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರಂತೆ. ಸೊ ಮೆಂಟಲ್ ಆಗಿ ಇಲ್ನೆಸ್ ಇದ್ದಂತಹ ವ್ಯಕ್ತಿ ಬಂದು ನಮ್ಮ ಸೆತ್ ರಾಲಿನ್ಸ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೂ ಕೂಡ ಟ್ರೈ ಮಾಡಿದ್ದ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ಒಂದು ಡ್ರೀಮ್ ಮ್ಯಾಚ್ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಈಗ ಮಂಡೇ ನೈಟ್ ರಾಲಿ ನಮ್ಮ ಊಸೋಸ್ ಗಳು ವರ್ಲ್ಡ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ಗೆದ್ಕೊಂಡಿದ್ದಾರೆ. ಅವರು ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ಗೆದ್ದಾದ್ಮೇಲೆ ನಮ್ಮ ಮ್ಯಾಟ್ ಹಾರ್ಡಿ ಅವರ ಕಡೆಯಿಂದ ಒಂದು ಟ್ವೀಟ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಓಕೆ, ಈಗ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ನೀವು ಗೆದ್ದಿದ್ದೀರಲ್ವಾ, ಹೇಗೆ ನಾವು ರಸಲ್ ಮೇನಿಯಾದಲ್ಲಿ ಡ್ರೀಮ್ ಮ್ಯಾಚ್ ನ ಮಾಡಬಾರ್ದು ಅಂತ ಅವರು ಸುಮ್ಮನೆ ಹಂಗೆ ಟ್ವೀಟ್ ನ ಮಾಡಿದಾರೋ ಅಥವಾ ಡಬ್ಲ್ಯೂ ಬಳಿ ನಿಜವಾಗ್ಲೂ ಕೂಡ ಪ್ಲಾನ್ಸ್ ಇದೆಯಾ ಗೊತ್ತಿಲ್ಲ. ಒಟ್ಟಿನಲ್ಲಿ ಈ ಒಂದು ಮ್ಯಾಚ್ ಆಗೋ ಚಾನ್ಸಸ್ ಅಂತೂ ಖಂಡಿತವಾಗ್ಲೂ ಕೂಡ ಇದೆ. ಯಾಕಂದ್ರೆ ಈಗ ಜೆಫ್ ಹಾರ್ಡಿ ಹಾಗೆ ಮ್ಯಾಟ್ ಹಾರ್ಡಿ TNA ಅಲ್ಲಿ ಇದ್ದಾರೆ. TNA ಹಾಗೆ ಡಬ್ಲ್ಯೂ ನಡುವೆ ರಿಲೇಶನ್ಶಿಪ್ ಕೂಡ ಚೆನ್ನಾಗಿದೆ. ಇನ್ಫ್ಯಾಕ್ಟ್ ಅವರು NXT ಗೆ ಬಂದು ಮ್ಯಾಚಸ್ ಗಳಲ್ಲಿ ಕಂಪೀಟ್ ಕೂಡ ಮಾಡ್ತಾ ಇದ್ದಾರೆ. ಸೊ ಡಬ್ಲ್ಯೂ ಅವರು ಬುಕ್ ಮಾಡಿದ್ರೆ ಊಸೋಸ್ ವರ್ಸಸ್ ಹಾರ್ಡಿ ಬಾಯ್ಸ್ ಗಳ ನಡುವೆ ರಸಲ್ ಮೇನಿಯಾದಲ್ಲಿ ವರ್ಲ್ಡ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ ಒಂದು ಲ್ಯಾಡರ್ ಮ್ಯಾಚ್ ಕೂಡ ಬುಕ್ ಮಾಡಬಹುದು. ಲಿಟರಲಿ ಗೈಸ್, ಡ್ರೀಮ್ ಕಮ್ ಟ್ರೂ ಆಗುತ್ತೆ. ಒಂದ್ ಕಡೆ ಊಸೋಸ್ ಗಳು, ಇನ್ನೊಂದ್ ಕಡೆ ಹಾರ್ಡಿ ಬಾಯ್ಸ್ ಗಳು, ಅದರಲ್ಲೂ ಕೂಡ ಲ್ಯಾಡರ್ ಮ್ಯಾಚ್, ಅದರಲ್ಲೂ ಕೂಡ ಗ್ರೇಟೆಸ್ಟ್ ಸ್ಟೇಜ್ ಆಫ್ ದೆಮ್ ಆಲ್ ರಸಲ್ ಮೇನಿಯಾದಲ್ಲಿ. ನಾನಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ಬಟ್ ಆಗುತ್ತಾ ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ನಮ್ಮ ಬ್ರಾನ್ ಸ್ಟ್ರೋಮನ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಡಬ್ಲ್ಯೂ ಅವರು ಬ್ರಾನ್ ಸ್ಟ್ರೋಮನ್ ಅವ್ರನ್ನ ಏನ್ ಮಾಡಿದ್ರು ಅಂತ. ವಿನ್ಸ್ ಮೆಕ್ಮೆನ್ ಅವರು ಬ್ರಾನ್ ಸ್ಟ್ರೋಮನ್ ಅವ್ರನ್ನ ಚೆನ್ನಾಗಿ ಬುಕ್ ಮಾಡ್ತಾ ಇದ್ರು. ಅದಾದ್ಮೇಲೆ ರಿಲೀಸ್ ಮಾಡಿದ್ರು. ಅದಾದ್ಮೇಲೆ ನಮ್ಮ ಟ್ರಿಪಲ್ ಎಚ್ ಅವರು ಅಧಿಕಾರಕ್ಕೆ ಬಂದಾಗ ಬ್ರಾನ್ ಸ್ಟ್ರೋಮನ್ ಅವ್ರನ್ನ ಕರ್ಕೊಂಡು ಬಂದು ಒಂದ್ ರೀತಿ ಬುಕ್ ಮಾಡಿದ್ರು. ಬಟ್ ಅದಾದ್ಮೇಲೆ ಟ್ರಿಪಲ್ ಎಚ್ ಅವರು ಕೂಡ ಬ್ರಾನ್ ಸ್ಟ್ರೋಮನ್ ಅವ್ರನ್ನ ರಿಲೀಸ್ ಮಾಡಿದ್ರು. ಅಂಡ್ ಈಗ ನಮ್ಮ ಬ್ರಾನ್ ಸ್ಟ್ರೋಮನ್ ಅವರು USA ನೆಟ್ವರ್ಕ್ ಅಲ್ಲಿ ಯಾವುದೋ ಒಂದು ಈಟಿಂಗ್ ಶೋನ ನಡೆಸ್ತಾ ಇದ್ದಾರೆ ಅಂತಾನೆ ಹೇಳ್ಬೇಕು. ಅಂದ್ರೆ ಬೇರೆ ಬೇರೆ ಟೈಪ್ ಡಿಶಸ್ ಗಳನ್ನ ತಿನ್ನೋದ್ರ ಬಗ್ಗೆ, ಅದ್ರ ಬಗ್ಗೆ ರಿವ್ಯೂನ ಕೊಡೋದ್ರ ಬಗ್ಗೆ ಅವ್ರದೇ ಒಂದು ಶೋ ಬರ್ತಾ ಇದೆ. ಅಂಡ್ ಆ ಒಂದು ಶೋನ ರೇಟಿಂಗ್ಸ್ ಕೆಲವೊಂದಷ್ಟು ಬಾರಿ ಸ್ಮ್ಯಾಕ್ ಡೌನ್ ರೇಟಿಂಗ್ಸ್ ಕೂಡ ದಾಟಿ ಹೋಗುತ್ತೆ ಅಂತಾನೆ ಹೇಳ್ಬೇಕು. ಅಂಡ್ ಈಗ ಸಡನ್ ಆಗಿ ಡಬ್ಲ್ಯೂ ಅವರು ಆ ಒಂದು ವಿಡಿಯೋಸ್ ಗಳನ್ನ ತನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಬ್ರಾನ್ ಸ್ಟ್ರೋಮನ್ ಹಾಗೆ ಡಬ್ಲ್ಯೂ ಗೆ ಈಗ ಸದ್ಯಕ್ಕೆ ಯಾವ ಸಂಬಂಧ ಇಲ್ಲ. ಬ್ರಾನ್ ಸ್ಟ್ರೋಮನ್ ಅವರು ಮಾಡ್ತಿರ್ತಕ್ಕಂತಹ ಶೋಗೆ ಹಾಗೆ ಡಬ್ಲ್ಯೂ ಕೂಡ ಯಾವುದೇ ರೀತಿಯ ಸಂಬಂಧ ಇಲ್ಲ. ಗೊತ್ತಿಲ್ಲ ಯಾಕೆ ಈ ಒಂದು ವಿಡಿಯೋನ ತನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ಕೊಂಡ್ರು ಅಂತ. ಒಟ್ನಲ್ಲಿ ರೂಮರ್ಸ್ ಗಳು ಬರ್ತಿರೋ ಪ್ರಕಾರ ಪ್ರಾಬಬ್ಲಿ ಆದಷ್ಟು ಬೇಗ ಬ್ರಾನ್ ಸ್ಟ್ರೋಮನ್ ಅವರ ರಿಟರ್ನ್ ನಮಗೆ ನೋಡೋದಕ್ಕೆ ಸಿಗಬಹುದು. ಅದಕ್ಕೋಸ್ಕರ ಡಬ್ಲ್ಯೂ ಅವರು ಅವರ ವಿಡಿಯೋಸ್ ಗಳನ್ನ ತನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಕೋತಾ ಇದ್ದಾರೆ ಅಂತ ರೂಮರ್ಸ್ ಗಳು ಬರ್ತಾ ಇದೆ. ಏನೇ ಆಗ್ಲಿ, ನನಗಂತೂ ಇದ್ರ ಬಗ್ಗೆ ಅರ್ಥನೇ ಆಗ್ತಾ ಇಲ್ಲ ಯಾಕೆ ಡಬ್ಲ್ಯೂ ಅವರು ಬ್ರಾನ್ ಸ್ಟ್ರೋಮನ್ ಅವರ ಬೇರೊಂದು ಟೈಪ್ ವಿಡಿಯೋಸ್ ಗಳನ್ನ ತನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದಾರೆ ಅಂತ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ಒಬಾ ಫೇಮಿ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಒಬಾ ಫೇಮಿ NXT ಯ ಯಾವ ಲೆವೆಲ್ ನ ಸ್ಟಾರು ಅಂತ. ಅಂಡ್ ಮೇನ್ ರಾಸ್ಟರ್ ಗೂ ಕೂಡ ಡಬ್ಲ್ಯೂ ಅವರು ಈಗ ಅವರನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ಟೀಸರ್ಸ್ ಗಳು ಕೂಡ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಯಾವ ರೀತಿ ಡಬ್ಲ್ಯೂ ಅವರು ಬ್ರಾನ್ ಬ್ರೇಕರ್ ಅವ್ರನ್ನ ಬುಕ್ ಮಾಡ್ತಾ ಇದಾರೋ ಅದೇ ರೀತಿ ಅದಕ್ಕಿಂತ ಮೇ ಬಿ ಜಾಸ್ತಿ ಲೆವೆಲ್ ಅಲ್ಲಿ ಒಬಾ ಫೇಮಿ ಅವ್ರನ್ನು ಕೂಡ ಬುಕ್ ಮಾಡಬಹುದು ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ಡಬ್ಲ್ಯೂ ಬ್ಯಾಕ್ ಸ್ಟೇಜ್ ಇಂದ ಇನ್ಫಾರ್ಮೇಶನ್ ಬರ್ತಿರೋದೇನಪ್ಪಾ ಅಂದ್ರೆ ಡಬ್ಲ್ಯೂ ಅವರಂತೂ ಒಬಾ ಫೇಮಿ ಅವರ SNME ಪರ್ಫಾರ್ಮೆನ್ಸ್ ಇಂದ ಸಿಕ್ಕಾಪಟ್ಟೆ ಇಂಪ್ರೆಸ್ಡ್ ಆಗಿದಾರಂತೆ. ಅಂಡ್ ಅದಕ್ಕೋಸ್ಕರ ಡಬ್ಲ್ಯೂ ಅವರು ಒಬಾ ಫೇಮಿ ಅವ್ರನ್ನ ಮೈನ್ ಇವೆಂಟ್ ಸ್ಟಾರ್ ರೀತಿ ನೋಡ್ತಾ ಇದಾರಂತೆ. ಅಫ್ಕೋರ್ಸ್ ನೋಡೋದೇನ್ ಬಂತು, ಆ ವ್ಯಕ್ತಿನ ಹಂಗೆ ಸುಮ್ಮನೆ ನೋಡಿದ್ರೆ ಗೊತ್ತಾಗುತ್ತೆ ಇವನು ಮೈನ್ ಇವೆಂಟ್ ಸ್ಟಾರ್ ಅಂತ. ಏನೇ ಆಗ್ಲಿ, ಒಬಾ ಫೇಮಿ ಅವರ ಫ್ಯೂಚರ್ ಡಬ್ಲ್ಯೂ ಕಂಪನಿಯಲ್ಲಿ ತುಂಬಾ ದೊಡ್ಡದಾಗಿದೆ. 2026ರಲ್ಲಿ ಪ್ರಾಬಬ್ಲಿ ಅವರು ಒಂದು ಚಾಂಪಿಯನ್ಶಿಪ್ ಕೂಡ ಗೆದ್ಕೋಬಹುದು. ವಿಡಿಯೋನ ಎಂಡ್ ಮಾಡೋದಕ್ಕಿಂತ ಮುಂಚೆ 2025ರಲ್ಲಿ ಯಾವ ರೆಸ್ಲರ್ಸ್ ಗಳು ಅತಿ ಹೆಚ್ಚು ಮ್ಯಾಚಸ್ ಗಳಲ್ಲಿ ಕಂಪೀಟ್ ಮಾಡಿದ್ದಾರೆ ಅಂತ ಲಿಸ್ಟ್ ಕೂಡ ಹೊರಗಡೆ ಬಂದಿದೆ. ಸ್ವಲ್ಪ ನಾವು ಲಿಸ್ಟ್ ನ ನೋಡ್ಕೊಂಡು ಬರೋದಾದ್ರೆ ನಂಬರ್ 1 ನಲ್ಲಿ ಇಲ್ಲಿ ನಮ್ಮ ಎಲೆನೈಟ್ ಅವರು ಇದ್ದಾರೆ. ಎಲೆನೈಟ್ ಅವರು 2025ರಲ್ಲಿ 67 ಮ್ಯಾಚಸ್ ಗಳಲ್ಲಿ ಕಂಪೀಟ್ ಮಾಡಿದ್ದಾರೆ. ನಂಬರ್ 2 ಅಲ್ಲಿ ರಾಕ್ಸಿನ್ ಪ್ರೀಸ್ ಅವರು ಇದ್ದಾರೆ. ರಾಕ್ಸಿನ್ ಪ್ರೀಸ್ ಅವರು 66 ಮ್ಯಾಚಸ್ ಗಳಲ್ಲಿ ಕಂಪೀಟ್ ಮಾಡಿದ್ದಾರೆ. ನಂಬರ್ 3 ಅಲ್ಲಿ ಪೆಂಟಾ ಅವರು ಇದ್ದಾರೆ. ಪೆಂಟಾ ಅವರು 63 ಮ್ಯಾಚಸ್ ಗಳಲ್ಲಿ ಕಂಪೀಟ್ ಮಾಡಿದ್ದಾರೆ. ಇಂಜುರಿ ಆಗಿಲ್ಲ ಅಂದಿದ್ರೆ ಅವರು ಪ್ರಾಬಬ್ಲಿ ನಂಬರ್ 1 ಅಲ್ಲೂ ಕೂಡ ಇರೋರು. ನಂಬರ್ 4 ಅಲ್ಲಿ ಜಿಯೋವಾನ್ ಇವಾನ್ಸ್ ಅವರು ಇದ್ದಾರೆ. ಅವರು 59 ಮ್ಯಾಚಸ್ ಅಲ್ಲಿ ಕಂಪೀಟ್ ಮಾಡಿದ್ದಾರೆ.
ನಂಬರ್ 5 ಅಲ್ಲಿ ನಮ್ಮ ಜೆ ಊಸೋ ಅವರು ಇದ್ದಾರೆ. ಜೆ ಊಸೋ ಅವರು 58 ಮ್ಯಾಚಸ್ಗಳಲ್ಲಿ ಕಂಪೀಟ್ ಮಾಡೋದ್ರ ಮುಖಾಂತರ ಟಾಪ್ 5 ಸೂಪರ್ ಸ್ಟಾರ್ಸ್ಗಳು ಇವರೇ. ಅತಿ ಹೆಚ್ಚು ಮ್ಯಾಚಸ್ಗಳಲ್ಲಿ ಕಂಪೀಟ್ ಮಾಡಿರೋದು 2025ರಲ್ಲಿ. ಸೊ ವಿಡಿಯೋ ಇಷ್ಟ ಆಯ್ತು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವರ್ಷದ ಮೊದಲ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.